ಇಡಿ ಅಧಿಕಾರಿಗಳು ನಿನ್ನೆ ಮಂತ್ರಿ ಡೆವಲಪರ್ಸ್ಗೆ ಸಂಬಂಧಪಟ್ಟಂತ ಕಚೇರಿ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ರು. ತಡರಾತ್ರಿ 12:30ವರೆಗೂ ಕೂಡ ದಾಳಿಯನ್ನು ಮುಂದುವರಿಸಿದ್ರು. ಈಗ ಬೆಳಗಿನ ಜಾವ ಮತ್ತೆ 8 ಗಂಟೆ ನಂತರ ಮತ್ತೆ ದಾಳಿಯನ್ನು ಮುಂದುವರಿಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ಮಂತ್ರಿ ಡೆವಲಪರ್ಸ್ ಕಚೇರಿ ಹಾಗೂ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ತಡರಾತ್ರಿ 12:30ವರೆಗೂ ಕೂಡ ದಾಳಿಯನ್ನು ಮಾಡಿದ್ರು. ಮಹತ್ವದ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಿದ್ರು. ಇವತ್ತು ಬೆಳಗ್ಗೆ ಮತ್ತೆ 8 ಗಂಟೆಗೆ ಮತ್ತೆ ದಾಳಿಯನ್ನು ಮುಂದುವರಿಸಿ ಪರಿಶೀಲನೆಯನ್ನು ಕೂಡ ಮುಂದುವರಿಸಿದ್ದಾರೆ. ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡ್ಕೊಂಡು ಬನ್ನಿ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಆರೋಪ ಸಂಬಂಧಪಟ್ಟಂತೆ ಈಗಾಗಲೇ ಮಂತ್ರಿ ಡೆವಲಪರ್ಸ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ನಿನ್ನೆ ಕೂಡ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ರು. ಈ ಒಂದು ದಾಖಲೆಗಳ ಪರಿಶೀಲನೆ ನಿನ್ನೆ ತಡರಾತ್ರಿ 12:30ವರೆಗೂ ಕೂಡ ಈ ಒಂದು ಮಂತ್ರಿ ಡೆವಲಪರ್ಸ್ಗೆ ಸೇರಿದಂತಹ ವಿವಿಧ ಶಾಖೆಗಳು ಜೊತೆಗೆ ಸುಶೀಲ್ ಮಂತ್ರಿ ಏನಿದ್ದಾರೆ ಅವರ ಮನೆಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರೆದಿರುವಂಥದ್ದು. ನಿನ್ನೆ ತಡರಾತ್ರಿ 12:30ವರೆಗೆ ದಾಖಲೆಗಳನ್ನ ಪಡೆದುಕೊಂಡು ಹೋದಂಥ ಇಡಿ ಅಧಿಕಾರಿಗಳು ಮತ್ತೆ ಇವತ್ತು ಸುಮಾರು 8 ಗಂಟೆಗೆ ಬೆಳಗಿನ ಜಾವ 8 ಗಂಟೆಗೆ ಮತ್ತೆ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಸದ್ಯ ನಾವೀಗ ಇನ್ಫ್ರಂಟ್ರಿ ರಸ್ತೆಯಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ದೃಶ್ಯ ಏನಿದೆ, ಮಂತ್ರಿ ಅಲ್ಟಿಎಸ್ ಅನ್ನುವಂತಹ ಈ ಅಪಾರ್ಟ್ಮೆಂಟ್ ಏನಿದೆ, ಖಾಸಗಿ ಅಪಾರ್ಟ್ಮೆಂಟ್, ಇದು ಮಂತ್ರಿ ಡೆವಲಪರ್ಸ್ಗೆ ಸೇರಿರುವಂತಹ ಒಂದು ಅಪಾರ್ಟ್ಮೆಂಟ್. ಸುಶೀಲ್ ಮಂತ್ರಿ ಅವರು ಕೂಡ ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರುವಂಥದ್ದು. 17ನೇ ಫ್ಲೋರ್ನಲ್ಲಿ ಅವರು ವಾಸವಿದ್ದಾರೆ. ಅಲ್ಲಿ ಒಂದು ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇರುವಂಥದ್ದು. ಕೆಲವು ಆರೋಪಗಳು ಬಂದಿರ್ತವೆ, ಅಂದರೆ ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನುವಂಥ ಆರೋಪ ಬಂದಿರುತ್ತೆ. ಈ ಹಿಂದೆ ಕೂಡ 2022ರಲ್ಲಿ ಇದೇ ರೀತಿಯಾಗಿ ಇಡೀ ದಾಳಿಯನ್ನು ಮಾಡಿತ್ತು. ಇದೇ ರೀತಿಯಾಗಿ ಹಲವು ಬೇರೆ ಬೇರೆ ಆರೋಪಗಳು ಕೂಡ ಬಂದಿದ್ವು. ವಂಚನೆ ಆಗಿದೆ ಅನ್ನುವಂಥ ಆರೋಪ ಕೂಡ ಬಂದಿತ್ತು. ಅಂದರೆ ಗ್ರಾಹಕರಿಗೆ ಸರಿಯಾದಂಥ ರೀತಿಯಲ್ಲಿ ಸರ್ವಿಸ್ ನೀಡಿರಲಿಲ್ಲ, ಅಪಾರ್ಟ್ಮೆಂಟ್ ಕೊಡೋದಾಗಿ ಹೇಳಿ ಆ ಒಂದು ಹಣವನ್ನು ಬೇರೆ ಕಡೆಗೆ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಬಂದಿತ್ತು. ಆ ಬಳಿಕ ರೇಡ್ ಆಗಿತ್ತು. ಅದಾದ ಬಳಿಕ 2022-23ನೇ ಸಾಲಿನಲ್ಲಿ 300 ಕೋಟಿ ಸ್ಥಿರಾಸ್ತಿ ಜಪ್ತಿ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಈಗ ಮತ್ತೆ ಆ ಒಂದು ದಾಳಿಯ ಮುಂದುವರೆದ ಭಾಗವಾಗಿ ಈಗಾಗಲೇ ಮತ್ತೆ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಬಾರಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಸಂಬಂಧಪಟ್ಟಂತೆ ದಾಳಿ ಮಾಡಿ ಪರಿಶೀಲನೆಯನ್ನು, ಅಂದರೆ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. PMLA ಆ್ಯಕ್ಟ್ 17 ಪ್ರಕಾರ ಈ ಒಂದು ದಾಳಿ ಏನಿದೆ, ದಾಳಿ ಮಾಡಿ ದೆಹಲಿ ಮೂಲದ ಇಡಿ ಅಧಿಕಾರಿಗಳು, ಸುಮಾರು 6 ವಾಹನಗಳಲ್ಲಿ ಬಂದಂತಹ ದೆಹಲಿ ಮೂಲದ ಅಧಿಕಾರಿಗಳು, ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಗ್ರಾಹಕರಿಗೆ ಯಾವ ರೀತಿಯಾದಂಥ ಸರ್ವಿಸನ್ನು ಕೊಡಬೇಕು ಅಂತಿದ್ರು, ಜೊತೆಗೆ ಬಂದಂಥ ಅಕೌಂಟ್ ಡೀಟೇಲ್ಸ್, ಜೊತೆಗೆ ಟ್ಯಾಕ್ಸ್ನಲ್ಲಿ ಏನಾದರೂ ವಂಚನೆ ಆಗಿದೆಯಾ ಮತ್ತು ಆ ಒಂದು ಹಣವನ್ನು ಎಲ್ಲಿಗೆ ಹೂಡಿಕೆ ಮಾಡಿದರು, ಈ ರೀತಿಯಾಗಿ ಹಲವು ಅವ್ರದ್ದೇ ಆದಂಥ ಪ್ರೋಟೋಕಾಲ್ಸ್ನ ನಿಮಿತ್ತವಾಗಿ ಬಂದಂಥ ಆರೋಪಗಳ ಹಿನ್ನೆಲೆಯಲ್ಲಿ ಈಗ ಆ ಒಂದು ಸಂಬಂಧಪಟ್ಟಂತಹ ದಾಖಲೆ, ಅಂದರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಕಲೆ ಹಾಕುವಂಥ ಕೆಲಸವನ್ನು ನಿನ್ನೆಯಿಂದ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾಯಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಂದು ಇನ್ಫಂಟ್ರಿ ರಸ್ತೆಯಲ್ಲಿರುವಂತಹ ಮಂತ್ರಿ ಅಲ್ಟಿಎಸ್ ಅನ್ನುವಂಥ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಸುಶೀಲ್ ಮಂತ್ರಿ ಅವರು ಏನಿದ್ದಾರೆ 17ನೇ ಫ್ಲೋರ್ನಲ್ಲಿ ಆ ಒಂದು ಮನೆಯ ಪರಿಶೀಲನೆ ಕೂಡ ಆಗ್ತಾ ಇರುವಂಥದ್ದು. ಆ ಮನೆಯಲ್ಲಿರುವಂಥ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಿದೆ. ಮತ್ತೊಂದು ಭಾಗದಲ್ಲಿ ವಿಠಲ್ ಮಲ್ಯ ರಸ್ತೆಯಲ್ಲಿರುವಂಥ ಮಂತ್ರಿ ಡೆವಲಪರ್ಸ್ನ ಈ ಒಂದು ಕಚೇರಿ ಏನಿದೆ, ಆ ಕಚೇರಿಯಲ್ಲೂ ಕೂಡ ಕೆಲ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥ ಕೆಲಸ ನಿರಂತರವಾಗಿ ಮುಂದುವರಿಸಿರುವಂಥದ್ದು ಇಡಿ ಅಧಿಕಾರಿಗಳು. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ನಿನ್ನೆ ಬಂದಿರುತ್ತೆ. ಅಂದರೆ ಅಕ್ರಮ ಹಣ ವರ್ಗಾವಣೆ ಮಂತ್ರಿ ಡೆವಲಪರ್ಸ್ನ ಒಂದು ಕಚೇರಿಯ ಮುಂಭಾಗದಲ್ಲಿ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿರುತ್ತೆ. ಆ ಆರೋಪ ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿ ನಿನ್ನೆ ಕೂಡ ಕೆಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ಕೆಲ ದಾಖಲೆಗಳನ್ನ ಫೈಲ್ಸ್ಗಳನ್ನ ತೆಗೆದುಕೊಂಡು ಹೋಗಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಈ ಒಂದು ದಾಖಲೆಗಳ ಪರಿಶೀಲನೆ ಮಾಡುವಂಥದ್ದು, ಶೋಧ ಕಾರ್ಯ ಮಾಡುವಂಥದ್ದು ಇದೇ ರೀತಿಯಾಗಿ ಮುಂದುವರೆದಿದೆ. ಇವತ್ತಿನ ದಿನದ ಅಂತ್ಯದಲ್ಲಿ ಸಂಪೂರ್ಣ ಚಿತ್ರಣ ಈ ಬಗೆಗೆ ಗೊತ್ತಾಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡಿ ಅಧಿಕಾರಿಗಳು ನಿನ್ನೆ ಮಂತ್ರಿ ಡೆವಲಪರ್ಸ್ಗೆ ಸಂಬಂಧಪಟ್ಟಂತ ಕಚೇರಿ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ರು. ತಡರಾತ್ರಿ 12:30ವರೆಗೂ ಕೂಡ ದಾಳಿಯನ್ನು ಮುಂದುವರಿಸಿದ್ರು. ಈಗ ಬೆಳಗಿನ ಜಾವ ಮತ್ತೆ 8 ಗಂಟೆ ನಂತರ ಮತ್ತೆ ದಾಳಿಯನ್ನು ಮುಂದುವರಿಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ಮಂತ್ರಿ ಡೆವಲಪರ್ಸ್ ಕಚೇರಿ ಹಾಗೂ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ತಡರಾತ್ರಿ 12:30ವರೆಗೂ ಕೂಡ ದಾಳಿಯನ್ನು ಮಾಡಿದ್ರು. ಮಹತ್ವದ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡಿದ್ರು. ಇವತ್ತು ಬೆಳಗ್ಗೆ ಮತ್ತೆ 8 ಗಂಟೆಗೆ ಮತ್ತೆ ದಾಳಿಯನ್ನು ಮುಂದುವರಿಸಿ ಪರಿಶೀಲನೆಯನ್ನು ಕೂಡ ಮುಂದುವರಿಸಿದ್ದಾರೆ. ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡ್ಕೊಂಡು ಬನ್ನಿ.
ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಆರೋಪ ಸಂಬಂಧಪಟ್ಟಂತೆ ಈಗಾಗಲೇ ಮಂತ್ರಿ ಡೆವಲಪರ್ಸ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ನಿನ್ನೆ ಕೂಡ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ರು. ಈ ಒಂದು ದಾಖಲೆಗಳ ಪರಿಶೀಲನೆ ನಿನ್ನೆ ತಡರಾತ್ರಿ 12:30ವರೆಗೂ ಕೂಡ ಈ ಒಂದು ಮಂತ್ರಿ ಡೆವಲಪರ್ಸ್ಗೆ ಸೇರಿದಂತಹ ವಿವಿಧ ಶಾಖೆಗಳು ಜೊತೆಗೆ ಸುಶೀಲ್ ಮಂತ್ರಿ ಏನಿದ್ದಾರೆ ಅವರ ಮನೆಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರೆದಿರುವಂಥದ್ದು. ನಿನ್ನೆ ತಡರಾತ್ರಿ 12:30ಗೆ ದಾಖಲೆಗಳನ್ನ ಪಡೆದುಕೊಂಡು ಹೋದಂಥ ಇಡಿ ಅಧಿಕಾರಿಗಳು ಮತ್ತೆ ಇವತ್ತು ಸುಮಾರು 8 ಗಂಟೆಗೆ ಬೆಳಗಿನ ಜಾವ 8 ಗಂಟೆಗೆ ಮತ್ತೆ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಸದ್ಯ ನಾವೀಗ ಇನ್ಫಿನಿಟಿ ರಸ್ತೆಯಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಒಂದು ದೃಶ್ಯ ಏನಿದೆ ಮಂತ್ರಿ ಅಲ್ಟಿಎಸ್ ಅನ್ನುವಂತಹ ಈ ಅಪಾರ್ಟ್ಮೆಂಟ್ ಏನಿದೆ ಖಾಸಗಿ ಅಪಾರ್ಟ್ಮೆಂಟ್, ಇದು ಮಂತ್ರಿ ಡೆವಲಪರ್ಸ್ಗೆ ಸೇರಿರುವಂತಹ ಒಂದು ಅಪಾರ್ಟ್ಮೆಂಟ್. ಸುಶೀಲ್ ಮಂತ್ರಿ ಅವರು ಕೂಡ ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರುವಂಥದ್ದು. 17ನೇ ಫ್ಲೋರ್ನಲ್ಲಿ ಅವರು ವಾಸವಿದ್ದಾರೆ. ಅಲ್ಲಿ ಒಂದು ದಾಖಲೆಗಳ ಪರಿಶೀಲನೆ ಕೂಡ ಆಗ್ತಾ ಇರುವಂಥದ್ದು. ಕೆಲವು ಆರೋಪಗಳು ಬಂದಿರ್ತವೆ, ಅಂದರೆ ಅಕ್ರಮ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನುವಂಥ ಆರೋಪ ಬಂದಿರುತ್ತೆ. ಈ ಹಿಂದೆ ಕೂಡ 2022ರಲ್ಲಿ ಇದೇ ರೀತಿಯಾಗಿ ಇಡಿ ದಾಳಿಯನ್ನು ಮಾಡಿತ್ತು. ಇದೇ ರೀತಿಯಾಗಿ ಹಲವು ಬೇರೆ ಬೇರೆ ಆರೋಪಗಳು ಕೂಡ ಬಂದಿದ್ವು. ವಂಚನೆ ಆಗಿದೆ ಅನ್ನುವಂಥ ಆರೋಪ ಕೂಡ ಬಂದಿತ್ತು. ಅಂದರೆ ಗ್ರಾಹಕರಿಗೆ ಸರಿಯಾದಂಥ ರೀತಿಯಲ್ಲಿ ಸರ್ವಿಸ್ ನೀಡಿರಲಿಲ್ಲ, ಅಪಾರ್ಟ್ಮೆಂಟ್ ಕೊಡೋದಾಗಿ ಹೇಳಿ ಆ ಒಂದು ಹಣವನ್ನು ಬೇರೆ ಕಡೆಗೆ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಬಂದಿತ್ತು. ಆ ಬಳಿಕ ರೇಡ್ ಆಗಿತ್ತು. ಅದಾದ ಬಳಿಕ 2022-23ನೇ ಸಾಲಿನಲ್ಲಿ 300 ಕೋಟಿ ಸ್ಥಿರಾಸ್ತಿ ಜಪ್ತಿ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಈಗ ಮತ್ತೆ ಆ ಒಂದು ದಾಳಿಯ ಮುಂದುವರೆದ ಭಾಗವಾಗಿ ಈಗಾಗಲೇ ಮತ್ತೆ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಬಾರಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಸಂಬಂಧಪಟ್ಟಂತೆ ದಾಳಿ ಮಾಡಿ ಪರಿಶೀಲನೆಯನ್ನು, ಅಂದರೆ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. PMLA ಆ್ಯಕ್ಟ್ 17 ಪ್ರಕಾರ ಈ ಒಂದು ದಾಳಿ ಏನಿದೆ ದಾಳಿ ಮಾಡಿ ದೆಹಲಿ ಮೂಲದ ಇಡಿ ಅಧಿಕಾರಿಗಳು ಸುಮಾರು 6 ವಾಹನಗಳಲ್ಲಿ ಬಂದಂತಹ ದೆಹಲಿ ಮೂಲದ ಅಧಿಕಾರಿಗಳು ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಗ್ರಾಹಕರಿಗೆ ಯಾವ ರೀತಿಯಾದಂಥ ಸರ್ವಿಸನ್ನು ಕೊಡಬೇಕು ಅಂತಿದ್ರು, ಜೊತೆಗೆ ಬಂದಂಥ ಅಕೌಂಟ್ ಡೀಟೇಲ್ಸ್, ಜೊತೆಗೆ ಟ್ಯಾಕ್ಸ್ನಲ್ಲಿ ಏನಾದರೂ ವಂಚನೆ ಆಗಿದೆಯಾ ಮತ್ತು ಆ ಒಂದು ಹಣವನ್ನು ಎಲ್ಲಿಗೆ ಹೂಡಿಕೆ ಮಾಡಿದರು, ಈ ರೀತಿಯಾಗಿ ಹಲವು ಅವ್ರದ್ದೇ ಆದಂಥ ಪ್ರೋಟೋಕಾಲ್ಸ್ನ ನಿಮಿತ್ತವಾಗಿ ಬಂದಂಥ ಆರೋಪಗಳ ಹಿನ್ನೆಲೆಯಲ್ಲಿ ಈಗ ಆ ಒಂದು ಸಂಬಂಧಪಟ್ಟಂತಹ ದಾಖಲೆ, ಅಂದರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಕಲೆ ಹಾಕುವಂಥ ಕೆಲಸವನ್ನು ನಿನ್ನೆಯಿಂದ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾಯಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾಯಿದೆ. ಒಂದು ಇನ್ಫಂಟ್ರಿ ರಸ್ತೆಯಲ್ಲಿರುವಂತಹ ಮಂತ್ರಿ LTS ಅನ್ನುವಂಥ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಸುಶೀಲ್ ಮಂತ್ರಿ ಅವರು ಏನಿದ್ದಾರೆ 17ನೇ ಫ್ಲೋರ್ನಲ್ಲಿ ಆ ಒಂದು ಮನೆಯ ಪರಿಶೀಲನೆ ಕೂಡ ಆಗ್ತಾ ಇರುವಂಥದ್ದು. ಆ ಮನೆಯಲ್ಲಿರುವಂಥ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಿದೆ. ಮತ್ತೊಂದು ಭಾಗದಲ್ಲಿ ವಿಠಲ್ ಮಲ್ಯ ರಸ್ತೆಯಲ್ಲಿರುವಂಥ ಮಂತ್ರಿ ಡೆವಲಪರ್ಸ್ನ ಈ ಒಂದು ಕಚೇರಿ ಏನಿದೆ ಆ ಕಚೇರಿಯಲ್ಲೂ ಕೂಡ ಕೆಲ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥ ಕೆಲಸ ನಿರಂತರವಾಗಿ ಮುಂದುವರಿಸಿರುವಂಥದ್ದು ಇಡಿ ಅಧಿಕಾರಿಗಳು. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ನಿನ್ನೆ ಬಂದಿರುತ್ತೆ. ಅಂದರೆ ಅಕ್ರಮ ಹಣ ವರ್ಗಾವಣೆ ಮಂತ್ರಿ ಡೆವಲಪರ್ಸ್ನ ಒಂದು ಕಚೇರಿಯ ಮುಂಭಾಗದಲ್ಲಿ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿರುತ್ತೆ. ಆ ಆರೋಪ ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಒಂದು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿ ನಿನ್ನೆ ಕೂಡ ಕೆಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು, ಕೆಲ ದಾಖಲೆಗಳನ್ನ ಫೈಲ್ಸ್ಗಳನ್ನ ತೆಗೆದುಕೊಂಡು ಹೋಗಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಈ ಒಂದು ದಾಖಲೆಗಳ ಪರಿಶೀಲನೆ ಮಾಡುವಂಥದ್ದು, ಶೋಧ ಕಾರ್ಯ ಮಾಡುವಂಥದ್ದು ಇದೇ ರೀತಿಯಾಗಿ ಮುಂದುವರೆದಿದೆ. ಇವತ್ತಿನ ದಿನದ ಅಂತ್ಯದಲ್ಲಿ ಸಂಪೂರ್ಣ ಚಿತ್ರಣ ಈ ಬಗೆಗೆ ಗೊತ್ತಾಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಪೂರ್ಣ ಚಿತ್ರಣ ಈ ಬಗೆಗೆ ಗೊತ್ತಾಗಲಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.